ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಸಿಟಿಂಗ್ ಕನ್ನಡದ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ಒಂದು ವಿಶೇಷವಾದಂತಹ ಸುದ್ದಿಗಳನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತೇನೆ ಸ್ನೇಹಿತರೆ. ಒಂದು ಜಾಗೃತಿ ಮೂಡಿಸುವಂತದ್ದಾಗಿರ್ಬೋದು, ಅರಿವು ಮೂಡಿಸುವಂತದ್ದಾಗಿರ್ಬೋದು, ಅಥವಾ ಬೆಂಗಳೂರಲ್ಲಿ ನಡೆಯುವಂತಹ ಕೆಲ ಕ್ರೈಮ್ ಒಂದು ವಿಚಾರಗಳ ಮತ್ತೆ ಘಟನೆಗಳ ಒಂದು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತಾನೆ. ಅದೇ ರೀತಿಯಾಗಿ ಇವತ್ತು ನಿಮಗೆ ಒಂದು ಇಂಪಾರ್ಟೆಂಟ್ ಒಂದು ವಿಚಾರವನ್ನ ನಿಮ್ಮ ಮುಂದೆ ಹಂಚಿಕೊಳ್ಳೇಬೇಕು. ಯಾಕಂದ್ರೆ ಎಲ್ಲರೂ ಕೂಡ ಸಾಕಷ್ಟು ಜನ ಪ್ರಯಾಣ ಮಾಡುವಂತವ್ರು, ತುಂಬಾ ಅಂದ್ರೆ ಲಾಂಗ್ ಡ್ರೈವ್ ಹೋಗುವಂತವ್ರು ಎಲ್ಲ ಏನಿದ್ರೆ ಅವರೆಲ್ಲ ಬಹುತೇಕವಾಗಿ ರೈಲನ್ನ ಅವಲಂಬನೆ ಮಾಡುವಂಥದ್ದು ಬಹಳ ಜನ ಅದನ್ನ ಫಾಲೋ ಮಾಡ್ತಾ ಇರ್ತಾರೆ. ಆದ್ರೆ ರೈಲಲ್ಲಿ ಹೋಗುವಂತ ಸಂದರ್ಭದಲ್ಲಿ, ರೈಲಿನಲ್ಲಿ ಪ್ರಯಾಣ ಮಾಡುವಂತ ಮುನ್ನ ನೀವು ಈ ಕೆಲಸ ಮಾತ್ರ ಮಾಡಬೇಡಿ ಅನ್ನೋ ಒಂದು ವಿಚಾರ. ಏನ್ ಕೆಲಸ ಮಾಡಬೇಡಿ ಅಂತಂದ್ರೆ, ಈ ಒಂದು ಮಾಹಿತಿ ನಿಮ್ಗೆ ನಿಜಕ್ಕೂ ಕೂಡ ತುಂಬಾ ಉಪಯುಕ್ತ ಆಗುತ್ತೆ. ಮತ್ತೆ ಎಷ್ಟು ಅಲರ್ಟ್ ಇರಬೇಕು, ಎಚ್ಚರವಾಗಿರ್ಬೇಕು, ಅಪರಿಚಿತರು ಪರಿಚಿತರಾದಂತಹ ಸಂದರ್ಭದಲ್ಲಿ ಎಷ್ಟು ನೀವು ಅಲರ್ಟ್ ಆಗಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ ಅನ್ನೋ ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚಿಕೊಳ್ತಾ ಇರ್ತಾರೆ ಸ್ನೇಹಿತರೆ. ಬಹುಶಃ ಎಲ್ಲರೂ ಕೂಡ ರೈಲಲ್ಲಿ ಪ್ರಯಾಣ ಮಾಡೋ ಮುಂಚೆ ಸೀಟನ್ನ, ಅಂದ್ರೆ ನೀವು ಮೊದಲೇ ಸೀಟನ್ನ ಅಲರ್ಟ್ ಮಾಡಿದ್ರೆ ನಿಮ್ ಸೀಟಲ್ಲಿ ಬುಕಿಂಗ್ ಆಗಿದ್ರೆ ನೀವು ಅಲ್ಲೇ ಕುತ್ಕೊಳ್ಬಹುದು. ಆ ಸಂದರ್ಭದಲ್ಲಿ ತುಂಬಾ ಜನ ಹೋಗ್ತಾ 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 ಹೊರ ರಾಜ್ಯಗಳಾಗಿರಬಹುದು ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿ ಬೇರೆಯವರು ಬಂದು ಹತ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅವರು ಸೀಟಲ್ಲಿ ಸ್ವಲ್ಪ ಜಾಗ ಕೊಡಿ, ಅಲ್ಲಿ ಕೂತ್ಕೊಳ್ತೀವಿ ಅಂತಾರೆ. ಆದ್ರೆ ಓಕೆ, ಮಾನವೀಯತೆ ದೃಷ್ಟಿಯಿಂದ ಏನೋ ಸ್ವಲ್ಪ ಬಂದಿದ್ದಾರೆ, ಕುಳಿತುಕೊಳ್ಬೇಕು ಅನ್ನೋ ಕಾರಣಕ್ಕೆ ನೀವು ಅವ್ರಿಗೆ ಅವಕಾಶವನ್ನ ಕೊಡುವುದು ಸಹಜ. ಆದ್ರೆ ಇಂಥ ಒಂದು ಸಂದರ್ಭಗಳಲ್ಲಿ ಕೆಲವರು ಇದನ್ನೇ ಬಂಡವಾಳಗಳನ್ನ ಮಾಡ್ಕೊಳ್ತಾರೆ ಸ್ನೇಹಿತರೆ. ಯಾಕಂದ್ರೆ ನೀವು ರೈಲಿನಲ್ಲಿ ಪ್ರಯಾಣ ಮಾಡೋ ಮುನ್ನ ತುಂಬಾ ಎಚ್ಚರವಾಗಿರ್ಬೇಕಾಗುತ್ತೆ. ಅದಲ್ಲದೆ ಅಪರಿಚಿತರು ಪರಿಚಿತರಾಗಿ ಅವರು ತುಂಬಾ ಆತ್ಮೀಯ ಸಲುಗೆಯನ್ನ ಹೊಂದುವಂತಹ ಸಂದರ್ಭದಲ್ಲಿ ಅವರ ಬಗ್ಗೆ ನಿಮಗೆ ನಿಜಕ್ಕೂ ಕೂಡ ಎಚ್ಚರಿಕೆಯನ್ನ ಇರಬೇಕು, ತುಂಬಾ ಅಲರ್ಟ್ ಆಗಿರ್ಬೇಕು. ಅವರು ಮಾತನಾಡುವಂತಹ ಶೈಲಿ, ಯಾವ ರೀತಿ ನಿಮ್ಮನ್ನ ಅವರು ಡೈವರ್ಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ನಿಮ್ಮನ್ನ ಉಳಿಸ್ಕೊಳ್ತಾ ಇದ್ದಾರೆ, ಆ ಬಗ್ಗೆ ಕೂಡ ಸ್ವಲ್ಪ ಗಮನವನ್ನ ಇರಬೇಕಾಗುತ್ತೆ. ತಮ್ಮ ಬಳಿ ಅಂದ್ರೆ ಬ್ಯಾಗ್ ಅನ್ನ ತೆಗೆದುಕೊಂಡು ಹೋಗಿರ್ತೀರಿ, ಆ ಸಂದರ್ಭದಲ್ಲಿ ಬೆಲೆ ಬಾಳುವಂತಹ ವಸ್ತುಗಳು, ಹಣ, ಅದ್ರ ಬಗ್ಗೆ ಕೂಡ, ಮೊಬೈಲು, ಅದ್ರ ಬಗ್ಗೆ ಕೂಡ ಆ ಬಗ್ಗೆ ಒಂದು ಅಲರ್ಟ್ ಇರಬೇಕಾಗುತ್ತೆ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಕಂಟೋನ್ಮೆಂಟ್, ಬೈಯಪ್ಪನಹಳ್ಳಿ ಸೇರಿದಂತೆ ಈ ಮಾರ್ಗಗಳಾಗಿ ಹೋಗಿ ಬ್ರಿಟಿಷ್ ಯಶಸ್ನೂರ ಇಲ್ಲಿಂದ ಹೊರಡುವಂತಹ ಸಂದರ್ಭದಲ್ಲಿ ಕೆಲ ಅಪರಿಚಿತರು ಅಲ್ಲಿ ರೈಲನ್ನ ಹತ್ಕೊಳ್ತಾರೆ. ರೈಲನ್ನ ಹತ್ಕೊಳ್ಳೋ ಸಂದರ್ಭದಲ್ಲಿ ಬಹುತೇಕವಾಗಿ ಹೊರ ರಾಜ್ಯದವರು, ಅಂದ್ರೆ ಬಿಹಾರದ ಮೂಲದವರು ಇದನ್ನ ಬಂಡವಾಳವನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಯಾರು ಬಿಹಾರದ ಮೂಲದವರು ಯಾರು ರೈಲನ್ನು ಹತ್ಕೊಂಡಿರ್ತಾರೆ ಅವರ ಬುಕಿಂಗ್ ಹತ್ರ ಹೋಗುವಂಥದ್ದು, ಮತ್ತೆ ಕಾಮನ್ ಆಗಿ ಅಲ್ಲಿ ಹೋಗಿ ನಿಂತ್ಕೊಳ್ಳುವಂಥದ್ದು. ಆ ಬಳಿಕ ರೈಲಲ್ಲಿ ಸ್ವಲ್ಪ ಹೊತ್ತು ಪ್ರಯಾಣ ಮಾಡೋ ಮುನ್ನ ಒಂದೇ ಸಾಕಷ್ಟು ಕಿಲೋಮೀಟರ್ ಹೋಗಿರುತ್ತೆ. ಆ ಸಂದರ್ಭದಲ್ಲಿ ಅವರು ನೀವ್ ಎಲ್ಲಿಗೆ ಹೋಗ್ತಾ ಇದ್ದೀರಿ, ಏನು ಅಂತೇಳಿ ಅವರ ಹಿನ್ನೆಲೆ ಎಲ್ಲವಲ್ಲವನ್ನ ಕೂಡ ಅಬ್ಸರ್ವ್ ಮಾಡುವಂಥ, ತಿಳ್ಕೊಳ್ಳುವಂಥದ್ದು. ಆ ಬಳಿಕ ಇಲ್ಲ ನಾವು ಕೂಡ ನಿಮ್ಮ ಊರಿನವರೇ, ನಾವು ಕೂಡ ಅಲ್ಲಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದೀವಿ, ಈ ರೀತಿಯಾದ ಅವರನ್ನ ತುಂಬಾ ಪರಿಚಿತರಾಗುವಂತ, ತುಂಬಾ ಆತ್ಮೀಯವಾದ ಗೆಳೆತನವನ್ನ ಹೊಂದುವ ರೀತಿಯಲ್ಲಿ ಪರಿಚಯನ್ನ ಮಾಡ್ಕೊಳ್ತಾರೆ. ಆ ಬಳಿಕ ಇನ್ನೇನು ನೆಕ್ಸ್ಟ್ ಸ್ಟಾಪ್ ಬಂದಿದೆ, ಅಲ್ಲಿ ಇಳ್ಕೊಂತಾರೆ ಇವರು. ಆಯ್ತು ಸರ್, ಬಹಳ ದಿನ ಏನು ಸ್ವಲ್ಪ ತಲೆನೋಗ್ತಾ ಇದೆ, ಒಂದು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನಂತರ ಅಲ್ಲಿ ಇಳ್ಕೊಂಡು, ಅಲ್ಲೇ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಇಳ್ಕೊಂಡು ಅಲ್ಲಿ ಒಂದು ಟೀಯನ್ನ ತಗೊಂಡ್ಬರ್ತಾರೆ. ಅಂದ್ರೆ ಅಂದ್ರೆ ಈ ಒಂದು ಕೆಲಸವನ್ನ ಮಾಡುವಂತವ್ರು ಒಂದು ಇಬ್ರು ಇರ್ತಾರೆ. ಅವ್ರು ಹೋಗಿ 3 ಟೀಯನ್ನ ತರ್ತಾರೆ. ಆ 3 ಟೀಯನ್ನ ತಂದು, ಸರ್ ನಿಮ್ಗೂ ಕೂಡ ಟೀ ತಂದಿದ್ದೀವಿ ಕುಡೀರಿ ಅಂತ ಹೇಳ್ತಾರೆ. ಅಪ್ಪಿ ತಪ್ಪಿ ಏನಾದ್ರು ಟೀ, ಜ್ಯೂಸ್ ಅಥವಾ ಏನಾದ್ರು ತಂದ್ಕೊಡಿದಂತ ಆ ತಿನಿಸುಗಳ ಏನಿರ್ತವೆ, ತಿನಿಸು, ಜ್ಯೂಸ್ ಮತ್ತೆ ಟೀ ಏನಿರುತ್ತೆ, ಅದನ್ನ ನೀವೇನಾದ್ರೂ ತಿಂದು ಕುಡಿದ್ರೆ ಕ್ಷಣಾರ್ಧದಲ್ಲಿ ನೀವು ಪ್ರಜ್ಞೆ ತಪ್ತೀರಿ. ನಿಮ್ಮ ಬಳಿ ಇರುವಂತಹ ಬೆಲೆ ಬಾಳುವಂತ ವಸ್ತುಗಳು, ಬ್ಯಾಗ್ ಏನಿರುತ್ತೆ ಅದೆಲ್ಲ ಕೂಡ, ಮೊಬೈಲ್ ಸೇರಿದಂತೆ ಎಲ್ಲವನ್ನ ಕೂಡ ಎತ್ಕೊಂಡು ಅಲ್ಲಿಂದ ಅವರು ಅದೇ ಸ್ಟಾಪ್ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದೇ ರೀತಿಯಾಗಿ ಸ್ನೇಹಿತರೆ, ಕಳೆದ 2ನೇ ತಾರೀಕು ಕೃಷ್ಣಕುಮಾರ್ ಅಂತೇಳಿ ಬಿಹಾರದ ಮೂಲದವರು, ಅವ್ರೇನ್ ಮಾಡ್ತಾರೆ, ಇಲ್ಲಿ ಕಂಟೋನ್ಮೆಂಟ್ ಅಂದ್ರೆ ಬೆಂಗಳೂರಿನ ಬೈಯಪ್ಪನಹಳ್ಳಿಯಿಂದ ಅವರು ಇಲ್ಲಿಂದ ಹೊರಡುವಂತದ್ದು. ಅವರು ಮಾದಾವರ, ಅಂದ್ರೆ ಬಿಹಾರದ ಮಾದಾವರ ಅಂತ ಏನು ಬರುತ್ತೆ, ಅಲ್ಲಿಗೆ ಅವರು ಹೊರಟಿದ್ರು. ಆದ್ರೆ ಅಲ್ಲಿ ಸಂದರ್ಭದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಆಂಧ್ವೇ ಇಬ್ರು ಕೂಡ ಅಲ್ಲೇ ಬಿಹಾರದವ್ರು ಹತ್ಕೊಂಡಂತ ಸಂದರ್ಭದಲ್ಲಿ ತೀರಾ ಪರಿಚಿತರಾಗುವಂತ ರೀತಿಯಲ್ಲಿ ಅವರ ಆತ್ಮೀಯವಾಗಿ ಹತ್ರ ಹೋಗ್ತಾರೆ. ಸರ್ ನೀವು ಯಾವ ಊರು, ಏನು ಅಂತೆಲ್ಲ ಕೂಡ ಅವ್ರನ್ನ ಕೇಳ್ತಾರೆ. ಅವರು ಕೂಡ ಎಲ್ಲ ಹೇಳ್ತಾರೆ, ನಾವು ಕೂಡ ಬಿಹಾರದವರು, ನಾವು ಇಲ್ಲಿ ಕೆಲಸಕ್ಕೆ ಬಂದಿದ್ವಿ, ಇಲ್ಲೇ ಕೆಲಸವನ್ನ ಮಾಡ್ಕೊಂಡಿರೋದು, ಈಗ ನಾವು ಊರಿಗೆ ಹೋಗ್ತಾ ಇದೀವಿ, ಅಲ್ಲಿ ಊರಿಗೆ ಹೋಗಿ ಮತ್ತೆ ನಾವು ರಿಟರ್ನ್ ಬರ್ತೀವಿ ಅನ್ನೋ ರೀತಿಯಲ್ಲಿ ಅವರನ್ನು, ಸರ್ ರೈಲಲ್ಲಿ ತುಂಬಾ ನಾವು ಜಾಗೃತೆಯಿಂದ ಇರಬೇಕು, ಸ್ವಲ್ಪ ಏನ್ ಮಾಡಿದ್ರೆ ಇಲ್ಲಿ ಬ್ಯಾಗ್ಗಳನ್ನ ಎತ್ಕೊಡ್ತಾರೆ, ನಮ್ಮ ಫ್ರೆಂಡ್ಸ್ ಸ್ನೇಹಿತರದೆಲ್ಲ ಬ್ಯಾಗ್ ಎತ್ಕೊಂಡು ಹೋಗ್ಬಿಟ್ಟಿದ್ರು, ಹಾಗೆ ಹೀಗೆ ಅಂತೇಳಿ ತುಂಬಾ ಕ್ಲೋಸ್ ಆಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಅನ್ನ ಬೆಳೆಸ್ಕೊಳ್ತಾರೆ. ಜೊತೆಯಲ್ಲಿ ಕೂತ್ಕೊಂಡು ಅಳತೆಯನ್ನ ಓಡ್ತಾರೆ. ತುಂಬಾ ದೂರ ಹೋದಂತ ಬಳಿಕ ಆನಂತರ ಇವರ ಒಂದು ಚಾಲಾಕಿತನ ಏನಿದೆ, ಇವರ ಐಡಿಯಾಲಜಿ ಏನಿದೆ, ಅದನ್ನ ಬಂಡವಾಳವನ್ನ ತುಂಬಾ ಪ್ಲಾನ್ಡ್ ಆಗಿ ಮಾಡ್ಕೊಳ್ತಾರೆ. ಹೇಗೆ ಅಂತಂದ್ರೆ, ಇದೇ ರೀತಿಯಾಗಿ ಸುಮಾರು ಅಂದ್ರೆ ನಮ್ಮ ಈ ಬೆಂಗಳೂರು ಬಿಟ್ಟು, ಬಾರ್ಡರ್ ಬಿಟ್ಟು ಹುಬ್ಬಳ್ಳಿ ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ, ಆ ನಂತರ ಇವರು ಬಿಹಾರದ ನಿಯರ್ ಅಲ್ಲಿಗೆ ಬಾರ್ಡರ್ ಕ್ರಾಸ್ ಆಗುವಂತಹ ಸಂದರ್ಭದಲ್ಲಿ ಆ ನಂತರ ಅವರಿಗೆ ಏನೋ ಒಂದು ಸರ್ ತುಂಬಾ ಬಹಳ ಲಾಂಗ್ ಡ್ರೈವ್ ಮಾಡ್ಕೊಂಡ್ ಬಂದಿದೀವಿ ಅಂದ್ರೆ
ತುಂಬಾ ದೂರ ಬಂದಿದ್ವಿ, ಸ್ವಲ್ಪ ಊಟ ಏನಾರ ಮಾಡ್ಬೇಕು, ಸ್ವಲ್ಪ ಇಲ್ಲಿ ಎಲ್ಲೂ ಊಟ ಚೆನ್ನಾಗಿರಲ್ಲ, ಒಂದು ಟೀ ಏನಾದ್ರು ಕುಡಿಯೋಣ ಅಂತೇಳಿ ಏನ್ ಮಾಡ್ತಾರೆ, ಅದೇ ರೀತಿಯಾಗಿ ಅಲ್ಲಿ ಇಳ್ಕೊಂತಾರೆ. ಅಲ್ಲಿ ಇಳ್ಕೊಂಡು ಹೋಗ್ಬಿಟ್ಟು ಅವ್ರು ಅಲ್ಲೇ ಕೂತಿರ್ತಾರೆ. ಕೃಷ್ಣಕುಮಾರ್ ಇವರಿಬ್ರು ಏನಿದ್ದಾರೆ ಅದರಲ್ಲಿ ಸರ್ಫಾನ್ ಅಂತೇಳಿ ಮತ್ತೊಬ್ಬ ಸಫರ್ ಅಂತೇಳಿ ಇಬ್ರು ಕೂಡ ಬಿಹಾರ ಮೂಲದವರು. ಅವರು ಹೋಗಿ ಒಂದು ಟೀಯನ್ನ 3 ಲೋಟಗಳು ತರ್ತಾರೆ. 3 ಲೋಟದಲ್ಲಿ 1 ಲೋಟದಲ್ಲಿ ಮತ್ತು ಬರುವಂತಹ ಔಷಧಿಯನ್ನ ಬೆರೆಸಿದಂತಹ ಒಂದು ಟೀಯನ್ನ ತಂದು ಇವರಿಗೆ ಕೊಡ್ತಾರೆ. ಇವ್ರಿಬ್ರು ಟೀ ಕುಡಿತಾ ಇದಾರಲ್ಲ, ನಾನು ಕುಡಿಯೋಣ ಅಂತೇಳಿ ಆ ಟೀಯನ್ನ ಗೊತ್ತಾಗದೆ ಎಲ್ಲ ಪರಿಚಯ ಆಗ್ತಾ ಇದ್ದಾರೆ, ನಮ್ ಕಡೆಯವರನ್ನ ಕಾರಣಕ್ಕೆ ಆತ ಟೀಯನ್ನ ಕುಡಿತಾನೆ. ಟೀ ಕುಡಿದಂತ ಕಿಲೆ ಹೊತ್ತಲ್ಲಿ ಆತ ಅಲ್ಲೇ ಮಲ್ಕೊಳ್ಳೋದು, ಅಂದ್ರೆ ಪ್ರಜ್ಞೆ ತಪ್ಪುಳ್ತಾನೆ. ಮತ್ತು ಬಂದಿರುತ್ತೆ ಎಲ್ಲೋ ಒಂದ್ ಕಡೆ ಸರ್ ಹಂಗೆ ಸೈಲೆಂಟ್ ಆಗಿ ಅವರನ್ನ ಮಲಗಿಸಿ, ಅಂದ್ರೆ ಏನು ಕೂಡ ನೆನಪಿರೋದಿಲ್ಲ. ಆ ಬಳಿಕ ಆತನ ಬಳಿದಂತ ಚಿನ್ನದ ಒಂದು ಸರ ಆಗಿರ್ಬೋದು, 4,000 ಹಣ, ಮೊಬೈಲು, ಬ್ಯಾಗು ಎಲ್ಲವನ್ನ ಕೂಡ ಎತ್ಕೊಂಡು ಆ ಕ್ಷಣದ ಅಲ್ಲಿಂದ ಇಳ್ಕೊಂಡು ಹೋಗ್ಬಿಡ್ತಾನೆ. ಆನಂತರ ಆತ ಬಿಹಾರ ಹೋಗಿ ಬಸ್ ಸ್ಟಾಪ್ ಬರುತ್ತೆ. ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಎಚ್ಚರ ಆಗ್ತಾನೆ, ನೋಡ್ತಾನೆ ಸುತ್ತಮುತ್ತ ತನ್ನ ಬ್ಯಾಗ್ ಇಲ್ಲ, ಹಣ ಇಲ್ಲ, ಕತ್ತಲ್ಲಿ ಚಿನ್ನದ ಸರ ಇಲ್ಲ, ಏನಿಲ್ಲ, ಎಲ್ಲ ಕೂಡ ಹಿಂಗಾಗೋಯ್ತಲ್ಲ ಅಂತೇಳಿ ಆಗ ಆತನಿಗೆ ಅರಿವಾಗುತ್ತೆ, ನಾನು ಯಾಮಾರಿ ನಾನು ಈ ಕೆಲಸ ಮಾಡ್ಕೊಂಡ್ಬಿಟ್ಟನಲ್ಲ ಅಂತೇಳಿ. ಆ ಬಳಿಕ ಅಲ್ಲಿ ಲೋಕಲ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನ, ರೈಲ್ವೆ ಸ್ಟೇಷನ್ ಅಲ್ಲಿ ಈ ತರ ಆಯ್ತು ಅಂತ ಕಂಪ್ಲೇಂಟ್ ಕೊಡ್ತಾನೆ. ಆ ಬಳಿಕ ಬೈಯಪ್ಪನಹಳ್ಳಿ ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ. ಆನಂತರ ಅವರು ಏನ್ ಮಾಡ್ತಾರೆ, ಒಂದು CCTVಯನ್ನ ಎಲ್ಲ ಕೂಡ ಪರಿಶೀಲನೆ ಮಾಡ್ತಾರೆ. ಈ ರೀತಿ ಸಸ್ಪೆಕ್ಟ್ ಇರುವಂತ ವ್ಯಕ್ತಿಗಳು ಯಾರು ಹತ್ತಿದ್ದಾರೆ ಅಂತೇಳಿ ಅವ್ರ ಬಗ್ಗೆ ನಿಗಾವನ್ನ ವಹಿಸಲಾಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಅಂದ್ರೆ ಇದೇ ರೀತಿಯಾಗಿ ಅವರೊಂದು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈ ಇಬ್ರು ಆರೋಪಿಗಳಿದ್ದಾರೆ ಸಫರ್ ಅಂತೇಳಿ, ಅವ್ರೇನ್ ಮಾಡ್ತಾ ಇರ್ತಾನೆ, ಮತ್ತೆ ಒಂದು ಯಾರಿಗಾದ್ರು ಗಾಳ ಆಗ್ಬೇಕಲ್ಲ ಅಂತ ಪ್ಲಾನ್ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಲ್ಲಿ ಅವರು ಪ್ಲಾನ್ ಮಾಡಿಕೊಂಡು ಆ ಒಂದು ಇವರನ್ನ ಹಿಡ್ಕೊಳ್ಳುವಂತ ಸಂದರ್ಭದಲ್ಲಿ ಪೊಲೀಸರು ಅವರಿಬ್ಬರನ್ನ ಕೂಡ ಈಗ ಬೈಯಪ್ಪನಹಳ್ಳಿಯ ರೈಲ್ವೆ ಪೊಲೀಸರು ಬಂಧನ ಮಾಡಿದರೆ. ಇವರಿಬ್ರು ಕೂಡ ಬಿಹಾರ ಮೂಲದವರು. ತುಂಬಾ ಜನಕ್ಕೆ ಇದೇ ರೀತಿಯಾಗಿ ಅಂದ್ರೆ ಅವರು ಟಾರ್ಗೆಟ್ ಮಾಡುವಂತದ್ದು ತಮ್ಮ ಬಿಹಾರ ಮೂಲದ ಪ್ರಯಾಣಿಕರನ್ನೇ ಅವ್ರು ಟಾರ್ಗೆಟ್ ಮಾಡುವಂಥದ್ದು. ಯಾಕಂದ್ರೆ ಲ್ಯಾಂಗ್ವೇಜ್ ಒಂದೇ ರೀತಿಯಾಗಿರುತ್ತೆ, ಮಾತಾಡೋ ಶೈಲಿ ಮತ್ತೆ ಇಲ್ಲಿ ಕೆಲಸ ಬರೋದು ಇವರೆಲ್ಲ ಕೂಡ ತಿಳ್ಕೊಂಡಿರ್ತಾರೆ. ಇವರು ಬಾರ್ಡರ್ಗೆ ಹೋಗುವವರೆಗೂ ಕೂಡ ಟಿಕೆಟ್ ಅನ್ನ ತಗೊಂಡ್ಬಿಟ್ಟಿರ್ತಾರೆ. ಆ ಹೋಗುವವರೆಗೂ ಕೂಡ ಅವ್ರ ಜೊತೆಯಲ್ಲಿ ಎಲ್ಲವೂ ಕೂಡ ಮಾತಾಡ್ಕೊಂಡು, ಅಂದ್ರೆ ಅಂತಿಂತ ಸಣ್ಣ ಪುಟ್ಟ ಕೂಲಿ ಕಾರ್ಮಿಕರು ಯಾರು ಬಿಹಾರದವ್ರು ಹೋಗ್ತಾರೆ ಅಂತವ್ರು ಇವರು ಟಾರ್ಗೆಟ್ ಮಾಡಲ್ಲ. ಸ್ವಲ್ಪ ಚೆನ್ನಾಗಿ ನೋಡೋಕೆ ಚೆನ್ನಾಗಿದ್ದಾರೆ, ಓಕೆ ಇವ್ರು ಇಂಥವ್ರನ್ನ ನಾವು ಆಯ್ಕೆ ಮಾಡ್ಕೊಂಡ್ರೆ ಅಂಥವ್ರನ್ನ ಸ್ವಲ್ಪ ನಾವು ಪ್ಲಾನ್ ಮಾಡಿ ಇವ್ರಿಗೆ ಏನಾದ್ರು ಮತ್ತು ಬರುವಂತ ಏನಾದ್ರು ಕೊಟ್ರೆ ಇವರಿಂದ ನಮ್ಗೆ ಸಿಗುವಂತ ವಸ್ತುಗಳು ಬೆಲೆ ಬಾಳುವ ಸಿಗಬಹುದು ಅನ್ನೋ ಅಂದಾಜಿನ ಮೂಲಕ ಅಂಥವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಈಗ ಇಂಥ ವ್ಯಕ್ತಿನ ನಾವು ಹಿಂದೆ ಹೋದ್ರೆ ಓಕೆ ಫಾಲೋ ಮಾಡಿದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡು ಅದೇ ರೀತಿಯಾಗಿ ಇವರು ಸಾಕಷ್ಟು ಜನಕ್ಕೆ ಇದೇ ರೀತಿಯಾಗಿ ಪ್ಲಾನ್ ಮಾಡ್ತಾ ಇರ್ತಾರೆ. ಆ ನಂತರ ಗೊತ್ತಾಗುವಂತದ್ದು ಈ ಪೊಲೀಸರೀಗ ಎಂಕ್ವೈರಿ ಟೈಮಲ್ಲಿ ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ಈಗ ರೈಲ್ವೆ ಪೊಲೀಸರು ಎಂಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈಗ ಅನಂತರ ಗೊತ್ತಾಗಿದೆ ಈ ತರ ಹಿನ್ನೆಲೆ ಏನು ಅನ್ನೋದು. ಮತ್ತೆ ಇವ್ರು ಇಲ್ಲಿಗಾಗಿ ಬೆಂಗಳೂರಿಗೆ ಕೆಲಸಕ್ಕಾಗಿ ಬಂದಿರ್ತಾರೆ, ಕೆಲಸ ಸ್ವಲ್ಪ ವರ್ಕೌಟ್ ಆಗೋದಿಲ್ಲ, ಹಣಕಾಸಿನ ವಿಚಾರದಲ್ಲೂ ಕಡಿಮೆ ಇರುತ್ತೆ, ಶೋಕಿ ಲೈಫ್ ಮಾಡಬೇಕು. ಆ ಕಾರಣಕ್ಕೆ ಈ ತರ ಮಾಡಿದ್ರೆ ಯಾರಿಗೂ ಕೂಡ ಅನುಮಾನ ಬರೋದಿಲ್ಲ, ಮತ್ತೆ ಏನಿಗೂ ಯಾವುದೇ ರೀತಿ ಅವ್ರ ಕೆಲವರು ಕಂಪ್ಲೇಂಟ್ ಕೂಡ ಕೊಡೋದಿಲ್ಲ, ನಮ್ಗೆ ಸಮಸ್ಯೆ ಇರೋದಿಲ್ಲ, ಯಾರು ನೋಡ್ಕೊಂಡಿರ್ತಾರೆ ಅನ್ನೋ ಕಾರಣಕ್ಕೆ ಇದೇ ರೀತಿಯಾಗಿ ಬಂಡವಾಳ ಮಾಡ್ಕೊಂಡು ಸುಮಾರು 3-4 ಜನಕ್ಕೆ ಇದೇ ರೀತಿಯಾಗಿ ಮಾಡಿದ್ದಾರೆ. ಕೊನೆಗೆ ಪೊಲೀಸರ ಒಂದು ಕಾರ್ಯಾಚರಣೆಯಲ್ಲಿ ಇದೊಂದು ವಿಚಾರ ಗೊತ್ತಾಗಿ ನಂತರ ಈಗ ಅವರನ್ನ ಬಂಧನ ಮಾಡಿ ಅರೆಸ್ಟ್ ಮಾಡುವಂತದ್ದು. ಇನ್ನಾದ್ರೂ ಕೂಡ ಯಾರೇ ಒಂದು ಪ್ರಯಾಣ ಮಾಡೋ ಅದರಲ್ಲಿ ರೈಲಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ವೆಹಿಕಲ್ ಅಲ್ಲಿ ನೀವು ಬಸ್ ಆಗಿರ್ಬೋದು ಮತ್ತೆ ಯಾವುದೇ ಒಂದು ಮೆಟ್ರೋದಲ್ಲಿ ಆಗಿರ್ಬೋದು ಅಥವಾ ಅದ್ರ ಇಂಪಾರ್ಟೆಂಟ್ ಅಂದ್ರೆ ನೀವು ಹೊರ ರಾಜ್ಯಗಳಿಗೆ ಸಾಕಷ್ಟು ಲಾಂಗ್ ಆಗಿ ನೀವು ಹೋಗುವಂತದ್ದು ಇದೇ ರೈಲನ್ನ ನೀವು ಅವಲಂಬನೆ ಮಾಡ್ತೀರಿ. ಅದರಲ್ಲಿ ರೈಲಲ್ಲಿ ಸಾಕಷ್ಟು ಸಾವಿರಾರು ಮಂದಿ, ಲಕ್ಷಾಂತರ ಮಂದಿ ಇದರಲ್ಲಿ ಪ್ರಯಾಣ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ತಮ್ಮ ಬಗ್ಗೆ ತಮಗೆ ಒಂದು ಜಾಗ್ರತೆ, ಎಚ್ಚರ ಇರಬೇಕು, ಅಲರ್ಟ್ ಇರಬೇಕು. ತಮ್ಮ ಫ್ಯಾಮಿಲಿಯನ್ನು ಹೊರತುಪಡಿಸಿ ಬೇರೆ ಯಾರೇ ಆಗ್ಲಿ, ಯಾರೇ ಎಂಥವರೇ ಬಂದರೂ ಕೂಡ ಅವರು ಕೊಡುವಂತ ತಿನಿಸುಗಳು ಮತ್ತೆ ಜ್ಯೂಸ್ ಆಗಿರ್ಬೋದು, ಇನ್ನಿತರ ಟೀ ಆಗಿರ್ಬೋದು, ಏನೇ ಕೊಟ್ಟರು ಕೂಡ ಅವ್ರು ತಮ್ಮ ಕಡೆಯವರೇ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಂಡು ಏನೇ ಮಾಡಿದ್ರು ಸಹ ಅಂಥವ್ರ ಬಗ್ಗೆ ತಮಗೆ ನಿಗಾ ಇರಲಿ, ಅಂತ ಹೊರ ತಿಂಡಿಗಳ ಬಗ್ಗೆ ಎಚ್ಚರ ಇರಲಿ. ಯಾರೇ ಕೊಟ್ಟರು ಕೂಡ ನೀವು ಬೇಡ ಅಂತೇಳಿ. ಒಂದ್ ವೇಳೆ ನೀವು ಯಾಮಾರಿ ಏನಾದರೂ ಹೊರಗಡೆ ನೀವು ಅಪರಿಚಿತರ ಏನೋ ತಂದ್ಕೊಟ್ಟು ತಿಂದಂತ ಸಂದರ್ಭದಲ್ಲಿ ನೀವು ಅದ ಸಮಸ್ಯೆಗಳಿಗೆ ಏನಾದ್ರೆ ನಿಮ್ಮ ಬಳಿ ಇದ್ದಂತ ಬೆಲೆ ಬಾಳುವಂತ ವಸ್ತುಗಳನ್ನ ಕಳ್ಕೊಳ್ತೀರಿ, ಆಮೇಲೆ ಪರದಾಡುವಂತ ಪರಿಸ್ಥಿತಿ ಇರೋ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ News18 ಕನ್ನಡ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.